ಯಾವಾಗ ನಾನು ಸ್ಪಂದನ ಜೊತೆ ಆದನೋ, ಸ್ಪಂದನ ಯಾವಾಗ ನನಗೆ ಜೊತೆ ಆದರೂ ಆವಾಗಿಂದ ನಾನು ಈ ಭಾಗದವನಾದೆ, ಕುಡ್ಲದ ಅಳಿಯ ಆದೆ, ಬೆಳ್ತಂಗಡಿ ಅಳಿಯ ಆದೆ, ಎಲ್ಲರ ಮನೆಯಲ್ಲೊಬ್ಬ ನಾನು ಆದೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ. ಅದಕ್ಕೆ ಬಹಳ ಮುಖ್ಯವಾದ ಕಾರಣ, ಅದಕ್ಕೆ ಪ್ರೇರಣೆ ಎಲ್ಲವೂ ಕೂಡ ನನ್ನ ಶ್ರೀಮತಿನೇ ಆಗಿರ್ತಾರೆ. ಯಾವಾಗ ಸ್ಪಂದನ ನನ್ನ ಜೊತೆಯಾದರೂ ಆವಾಗಿನಿಂದ ನಾನು ಕೂಡ್ಲದ ಅಳಿಯನಾದೆ, ಬೆಳ್ತಂಗಡಿಯ ಅಳಿಯನಾದೆ ಎಂದು ಪತ್ನಿ ಸ್ಪಂದನಾರನ್ನ ನೆನೆದುಕೊಂಡು ಸ್ಯಾಂಡಲ್ವುಡ್ ನಟ ವಿಜಯ ರಾಘವೇಂದ್ರ ಭಾವುಕರಾದರು. ವಿಜಯ ರಾಘವೇಂದ್ರ ತಮ್ಮ ಪತ್ನಿ ದಿವಂಗತ ಸ್ಪಂದನ ತವರೂರು ಬೆಳ್ತಂಗಡಿ ತಾಲೂಕಿನ ಮರೋಡಿಯಲ್ಲಿ ಸ್ಪಂದನ ಸ್ಮರಣಾರ್ಥ ವಾಲಿಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸಿ ಭಾವುಕರಾದರು. ಈ ವಾಲಿಬಾಲ್ ಪಂದ್ಯಾಟ ಸ್ಪಂದನ ಟ್ರೋಫಿ ಹೆಸರಿನಲ್ಲಿ ನಡೆದಿದೆ. ಅವ್ರ ಹೆಸರನ್ನ ಎಲ್ಲರ ವೇದಿಕೆ ಮೇಲೆ ಜೋರಾಗಿ ಕರೆದ್ರೇನೆ ಸ್ವಲ್ಪ ಮುಜುಗರ ಪಡುವಂಥ ವ್ಯಕ್ತಿತ್ವ. ಇವತ್ತು ಸ್ಪಂದನ ಟ್ರೋಫಿ ಅಂತ ಒಂದು ಪಂದ್ಯವನ್ನ ನೀವೆಲ್ಲ ಆಯೋಜನೆ ಮಾಡಿ ಗೌರವವನ್ನು ಕೊಡ್ತಾ ಇದ್ದೀರಾ, ಪ್ರೀತಿಯನ್ನು ಕೊಡ್ತಾ ಇದ್ದೀರಾ. ಹೌದು, ನನಗೆ ಶೂಟಿಂಗ್ ಇತ್ತು, ಇನ್ನು ಮುಂದೆ ನಾಳೆನೂ ಶೂಟಿಂಗ್ ಇದೆ. ಆದರೆ ಯಾವಾಗ ಈ ಟ್ರೋಫಿ ಹೆಸರು ಸ್ಪಂದನ ಟ್ರೋಫಿ ಆಯಿತು, ಆವಾಗ ಅದು ನನ್ನ ಟ್ರೋಫಿ ಆಗುತ್ತೆ. ಅಲ್ಲಿ ನಾನು ಬರಲೇಬೇಕಾಗತ್ತೆ. ಅಲ್ಲಿ ನೀವೆಲ್ಲ ಸೂಚಿಸ್ತಾ ಇರುವಂಥ ಪ್ರೀತಿಯನ್ನು, ಅಕ್ಕರೆಯನ್ನು, ಕಾಳಜಿಯನ್ನು ಇವೆಲ್ಲವನ್ನೂ ಕೂಡ ಸ್ಪಂದನಗೆ ತಲುಪಿಸ್ಬೇಕಾಗತ್ತೆ. ವಾಲಿಬಾಲ್ ಪಂದ್ಯಾಟದಲ್ಲಿ ಪತ್ನಿಯನ್ನ ನೆನೆದು ಭಾವುಕರಾದ ನಟ ವಿಜಯ ರಾಘವೇಂದ್ರ, ಈ ಭಾಗದ ಜನರಿಗೆ ನಾನು ನಟನಾಗಿ ಪರಿಚಯನಾಗಿದ್ದೆ. ಆಮೇಲೆ ನಾನು ಕೂಡ್ಲ ಬೆಳ್ತಂಗಡಿಯ ಅಳಿಯನಾದೆ. ಇದು ನನಗೆ ಹೆಮ್ಮೆಯ ವಿಚಾರ. 4-5 ತಿಂಗಳ ಹಿಂದೆ ಬೆಳ್ತಂಗಡಿಗೆ ಬಂದಿರುವ ಸ್ಪಂದನ ಎಲ್ಲರೊಡನೆ ಬೆರೆತಿದ್ದರು ಎಂದಿದ್ದಾರೆ. ಇತ್ತೀಚೆಗೆ ಸುಮಾರು 4-5 ತಿಂಗಳ ಹಿಂದೆ ಬೆಳ್ತಂಗಡಿ ನಮ್ಮ ಊರಿಗೆ ಬಂದು ಸ್ಪಂದನ ಯಾವ ರೀತಿ ಎಲ್ಲರಲ್ಲೂ ಬೆರೆತು ಯಾವ ರೀತಿ ಒಂದು ತಂಡವನ್ನು ರಚನೆ ಮಾಡಿ, ಆ ಮನೆ ಆಗಿರಲಿಲ್ಲ, ಒಂದು ಏನು ಹೇಳ್ತಾರೆ, ಒಂದು ಮೈದಾನ ಆಗಿತ್ತು. ಎಲ್ಲರೂ ಅಷ್ಟು ಪ್ರೀತಿಯಿಂದ, ಗೌರವದಿಂದ, ಜೊತೆಗೆ ಆ ಒಂದು ಒಳ್ಳೆ ಛಲ ಇತ್ತು. ವಾಲಿಬಾಲ್ ತಂಡವನ್ನು ರಚಿಸಿ ಅವರ ಅಣ್ಣನಿಗೋಸ್ಕರ ಪಂದ್ಯಾಟ ಮಾಡಬೇಕೆಂಬ ಒಂದು ಛಲ ಅವರಲ್ಲಿತ್ತು. ತಮ್ಮ ಹೆಸರನ್ನ ಯಾರಾದರೂ ಜೋರಾಗಿ ಕರೆದಲ್ಲಿ ಮುಜುಗರ ಪಡುವ ವ್ಯಕ್ತಿತ್ವ ಸ್ಪಂದನರದ್ದು. ಆದರೆ ಅವರ ಹೆಸರಿನಲ್ಲಿಯೇ ಇಂದು ಈ ಟ್ರೋಫಿ ನಡೆಯುತ್ತಿದೆ ಎಂದರು. ಯಾವಾಗ ಈ ಟ್ರೋಫಿ ಹೆಸರು ಸ್ಪಂದನ ಟ್ರೋಫಿ ಆಯಿತೋ ಅದು ನನ್ನ ಟ್ರೋಫಿಯೂ ಆಗಿದೆ. ಈಗಲೂ ಸ್ಪಂದನ ನನಗೆ ಸ್ಪಂದನಾನೇ. ಅದರ ಹಿಂದೆ ಯಾವುದೇ ಪದ ಬಳಕೆ ಮಾಡೋದಿಲ್ಲ. ಅವರು ನಮ್ಮೆಲ್ಲರೊಂದಿಗೆ ಈಗಲೂ ಇದ್ದಾರೆ ಅನ್ನುವ ನಂಬಿಕೆ ನಮಗಿದೆ ಎಂದು ವಿಜಯ ರಾಘವೇಂದ್ರ ಹೇಳಿದರು.